ನಿರ್ಮಾಪಕರ ಮನೆ ಮೇಲಿನ ಐಟಿ ದಾಳಿ ಮುಗಿದ ಮೇಲೆ ಐಟಿ ಕಚೇರಿಗೆ ಪರೇಡ್ ಶುರುವಾಗಿದೆ. ನಿರ್ಮಾಪಕರು ನಟರನ್ನ ಐಟಿ ಕಚೇರಿಗೆ ಕರೆಸಿ ಇವತ್ತು ಕೂಡ ವಿಚಾರಣೆ ಮಾಡಲಾಯಿತು. ಐಟಿ ಮುಂದೆ ಹ್ಯಾಟ್ರಿಕ್ ಹೀರೋ ವಿಚಾರಣೆಗೆ ಹಾಜರಾದ ರಾಕ್ಲೈನ್. ನಟ ನಿರ್ಮಾಪಕರ ಮನೆ ಮೇಲಿನ ದಾಳಿ ಪ್ರಕರಣವನ್ನ ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಇವತ್ತು ಖ್ಯಾತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೂ ನಟ ಶಿವರಾಜ್ ಕುಮಾರ್ ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಮಧ್ಯಾಹ್ನ 12 ಗಂಟೆಗೆ ಐಟಿ ಕಚೇರಿಗೆ ಆಗಮಿಸಿದ ರಾಕ್ಲೈನ್ ರನ್ನ 2 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ರಾಕ್ಲೈನ್ ಅವರ ಕೆಲವು ಆಸ್ತಿ ದಾಖಲೆ ಪತ್ರ ಹಿಡಿದು ಮುಖಾಮುಖಿ ಲೆಕ್ಕ ಪಡೆದ್ರು. ಆದ್ರೆ ವಿಚಾರಣೆ ಮುಗಿಸಿ ಹೊರಬಂದ ರಾಕ್ಲೈನ್ ಏನೂ ಆಗಿಲ್ಲ ಅನ್ನೋ ರೀತಿ ಆರಾಮಾಗಿದ್ರು. ಸ್ಟೇಟ್ಮೆಂಟ್ ಕೊಡಕ್ ಬಂದಿದ್ದೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನೊಂದ್ಸರಿ ಇನ್ಫಾರ್ಮ್ ಮಾಡ್ತೀನಿ ಅಂದ್ರೆ ಇನ್ಫಾರ್ಮ್ ಮಾಡಿದಾಗ ಹೋಗ್ತೀನಿ ನಾನು ಅಷ್ಟೇ. ಇಂಡಸ್ಟ್ರಿಯಿಂದ 109 ಕೋಟಿ ಅಕ್ರಮ ಆಸ್ತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು, ಐಟಿ ಅವರು ಏನು ಅಂತ ಅದು ನನಗೇನು ಗೊತ್ತು, ನಂದು ಮಾತ್ರ ನನಗೆ ಗೊತ್ತು ಅಷ್ಟೇ ಅಲ್ವಾ. ವಿಚಾರಣೆ ಏನಿಲ್ಲ, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ ಅದನ್ನ ಕನ್ಫರ್ಮ್ ಮಾಡಕ್ಕೆ ಕನ್ಫರ್ಮ್ ಮಾಡಿದೆ ನಾನು ಅಷ್ಟೇ. ರಾಕ್ಲೈನ್ ಹೋಗ್ತಿದ್ದಂತೆ ನಟ ಶಿವರಾಜ್ ಕುಮಾರ್, ಮಧು ಬಂಗಾರಪ್ಪ ಹಾಗೂ ತಮ್ಮ ಆಡಿಟರ್ ಜೊತೆ ಐಟಿ ವಿಚಾರಣೆಗೆ ಬಂದ್ರು. ವಿಚಾರಣೆ ಮುಗಿಸಿ ಬಂದ ಮೇಲೆ ಶಿವರಾಜ್ ಕುಮಾರ್ ಹೇಳಿದ್ದಿಷ್ಟು. ಎಲ್ಲ ನಮ್ಮ ಆಡಿಟರ್ ಮಿಕ್ಕಿದ ವಿಷಯ ಎಲ್ಲ ನಮ್ಮ ಆಡಿಟರ್ ಹೇಳ್ತಾರೆ. ಎವ್ರಿಥಿಂಗ್ ಇಸ್ ಗುಡ್, ನೋ ಪ್ರಾಬ್ಲಮ್, ಏನು ತೊಂದರೆ ಏನು ಆಗಿಲ್ಲ, ಆರಾಮಾಗಿತ್ತು. ಏನು ಮನೇಲಿ ಏನೇನು ಅವರು ಇದು ಮಾಡಿದ್ರು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ರು, ನಾವು ಆನ್ಸರ್ ಮಾಡಿದ್ದೀವಿ, ಕ್ಲೀನಾಗಿ ಆನ್ಸರ್ ಮಾಡಿದ್ವಿ. ತಪ್ಪಿದ್ದೆ ತಿದ್ದಿದ್ದಾರೆ ನಮ್ಗೆ, ಅದರಿಂದ ತಪ್ಪೇನಿಲ್ಲ. ಯಾಕಂದ್ರೆ ಈ ಏನೇನು ಕಲಿಬೇಕನ್ಸುತ್ತೆ ಜೀವನದಲ್ಲಿ ಕಲಿಬೇಕು. ಯಾವಾಗ್ಲೂ ಸಿನಿಮಾ ಸಾಂಗ್ ಅಂತ ಜಾಲಿಯಾಗಿ ಓಡಾಡ್ತಿದ್ದ ನಟ ನಿರ್ಮಾಪಕರು ಈಗ ಐಟಿ ಬಳಿಯಲ್ಲಿ ವಿಲವಿಲ ಅಂತಿದ್ದಾರೆ. ಏನು ಆಗಿಲ್ಲ ಅಂತಾನೆ ಓಡಾಡ್ಕೊಂಡಿದ್ರು ಸಂಕಷ್ಟ ತಪ್ಪಿದ್ದಲ್ಲ. ನಾಳೆ ಇನ್ಯಾವ ನಟರಿಗೆ ಶಾಕ್ ಕೊಡುತ್ತೋ ಅದೂ ಗೊತ್ತಿಲ್ಲ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.